ಹಾಯ್ ಫ್ರೆಂಡ್ಸ್, ಇವತ್ತು ಸಂಜೆ ಸ್ನ್ಯಾಕ್ಸಿಗೆ ನಾನು ಹಲಸಿನಕಾಯಿದು ಕಬಾಬ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡಿ, ಈ ಸೈಜ್ ತೊಗೋಬೇಕು, ಚಿಕ್ಕದು ಹಲಸಿನಕಾಯಿ. ಫಸ್ಟು ಎಣ್ಣೆನ ಕೈಗೆಲ್ಲ ಸವರ್ಕೊಂಡು ಚಾಕುಗೂ ಸಾರ್ಕೊಂಡು ಇದನ್ನು ಈ ರೀತಿ ಕಟ್ ಮಾಡಬೇಕು. ನೋಡಿ, ಈ ರೀತಿ ಕಟ್ ಮಾಡಬೇಕು. ಹಾಲು ಬರ್ತಾ ಇರುತ್ತೆ ಕಟ್ ಮಾಡಿದಾಗ. ಹಿಂಗೆ ಒರೆಸ್ಕೊಂಡು ಕೈ ಅಂಟು ಮಾಡ್ಕೋಬಾರ್ದು. ಒರೆಸ್ಕೊಂಡು ಕಟ್ ಮಾಡಬೇಕು. ಈಗ ನೆಕ್ಸ್ಟು ಈ ರೀತಿಯಾಗಿ ಕಟ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಕಟ್ ಮಾಡಬೇಕು. ತುಂಬ ಕಷ್ಟ ಇದು ಕಟ್ ಮಾಡೋದು. ಸ್ವಲ್ಪ ಕಷ್ಟ ಆಗುತ್ತೆ, ನಿಧಾನಕ್ಕೆ ಕಟ್ ಮಾಡಬೇಕು. ನಾನು ಇದನ್ನೆಲ್ಲ ಕಟ್ ಮಾಡಿಕೊಂಡು ಪೀಸ್ ಮಾಡಿಟ್ಕೊಂಡು ಆಮೇಲೆ ಹೇಳ್ತೀನಿ. ನೋಡಿ, ಗೊತ್ತಾಗ್ತಾ ಇದೆಯಲ್ಲ ನಿಮಗೆ, ಈ ಥರ ತಕ್ಕೊಳ್ಬೇಕು. ಕನ್ಫ್ಯೂಸ್ ಮಾಡ್ಕೋಬೇಡಿ. ಆಮೇಲೆ ಈ ಮೇಲಿನ ಸಿಪ್ಪೆ ತಕ್ಕೊಳ್ಬೇಕು. ನೋಡಿ, ನಾನು ಇಷ್ಟು ತೆಗೆದಿದ್ದೀನಿ. ನೋಡಿ, ಈ ಥರ ಪೀಸಸ್ ಮಾಡ್ಕೊಳ್ಬೇಕು. ಈ ಥರ ಪೀಸಸ್ ಮಾಡಿಕೊಂಡು ಈ ಥರ ಕಟ್ ಮಾಡ್ಕೊಳ್ಬೇಕು. ಒಂದು ತೋರಿಸ್ತೀನಿ ನೋಡಿ. ನೋಡಿ, ಈ ರೀತಿ ಇದನ್ನು ಹಾಕ್ಕೊಳ್ಬೇಕು. ಇದು ವೇಸ್ಟ್, ಇದು ಕಪ್ಪಾಗೇ ಆಗುತ್ತೆ. ಇದು ನೀವು ಎಷ್ಟೇ ಹೆಂಗೆ ಇದು ಮಾಡಿದ್ರೂ ಈ ರೀತಿ ನೋಡಿ, ಈ ಥರ ಪೀಸಸ್ ಮಾಡ್ಕೊಳ್ಬೇಕು. ಕಟ್ ಮಾಡಿ ಎಲ್ಲ ಅದು ನೀಟಾಗಿ ಸಾಕು. ಇಷ್ಟು ಪೀಸ್ ಸಾಕು. ಇದಕ್ಕೆ ಇವಾಗ ಬೇಯಕ್ಕಿಡಬೇಕು. ಫಸ್ಟು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಕ್ಕಿಡಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಕ್ಕಿಡಿ, ಆಯಿತಾ? ನೀಟಾಗಿ ಅದು ಒಂದೆರಡು ಕುದಿ ಬಾಯ್ಲ್ ಆಗಲಿ, ಆಮೇಲೆ ಆಫ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಬಾಯ್ಲ್ ಆಗಬೇಕು. ಒಂದು 50% ಬೇಯಬೇಕು. ಈಗ ಸಾಕಿದು ಬೆಂದಿರೋದು. ಸ್ಟವ್ ಆಫ್ ಮಾಡ್ತೀನಿ. ನೋಡಿ, ಬೇಯಿಸ್ಕೊಂಡಿದ್ದೀನಿ. ಬೇಯಿಸ್ಕೊಂಡು ಅದನ್ನು ನೀರೆಲ್ಲ ಬಸ್ಕೊಂಡು ಫುಲ್ಲು ನೀರೇ ಇರಬಾರ್ದು, ಎಲ್ಲ ನೀರು ತಕ್ಕೊಂಡು ನೋಡಿ ಈ ಥರ ಬೆಂದಿದೆ. ಈಗ ನಾನು ಅದಕ್ಕೆ ಏನೇನು ಬೇಕಂತ ಹೇಳ್ತೀನಿ ನೋಡಿ. ಕಡಲೆ ಹಿಟ್ಟು 2 ಸ್ಪೂನು, ಮೈದಾ ಹಿಟ್ಟು 1 ಸ್ಪೂನು, 1/4 ಸ್ಪೂನು ಅರಿಶಿನ, ಇದು ಒಂದು 1/4 ಸ್ಪೂನ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಉಪ್ಪು, ಇದೊಂದು 1/4 ಸ್ಪೂನು ಚಿಲ್ಲಿ ಪೌಡರು, ಧನಿಯಾ ಪೌಡರು 1/4 ಸ್ಪೂನು, ಇದು ಕಾರ್ನ್ಫ್ಲೋರು, ಇದು ಅಕ್ಕಿ ಹಿಟ್ಟು, ಇದೆರಡು 1 ಸ್ಪೂನು. ಇಷ್ಟೇ ನೋಡಿ. ಸ್ವಲ್ಪ ಸೋಡಾ, ಒಂದು ಚಿಟಿಕೆ ಆಗೋಷ್ಟು ಸೋಡಾ. ಇದನ್ನೆಲ್ಲವನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಮೊಟ್ಟೆನ ಒಡೆದ್ಬಿಟ್ಟು ಅದಕ್ಕೆ ಹಾಕ್ಕೊಳ್ಳೋಣ. ಒಂದು ಮೊಟ್ಟೆ ಹಾಕ್ಕೊಳ್ಳೋಣ. ನೋಡಿ, ಈ ರೀತಿ ಕಲಿಸ್ಕೊಂಡಿದ್ದೀನಿ. ಈಗ ಇದನ್ನು 1 ಅವರ್ ಬಿಡೋಣ. 1 ಅವರ್ ಫ್ರಿಜ್ಜಲ್ಲಿ ಏನಾದ್ರಲ್ಲಾದರೂ ಇಟ್ಬಿಟ್ಟು ಆಮೇಲೆ ಎಣ್ಣೆಗೆ ಬಿಡೋಣ. ಯಾಕಂದರೆ ನಾನು ರೆಡಿ ಪೌಡರ್ ಹಾಕಿಲ್ಲ. ರೆಡಿ ಪೌಡರ್ ಹಾಕಿದ್ರೆ ಫುಲ್ ಕಲರ್ ಬರುತ್ತೆ, ರೆಡ್ಡಾಗಿ ಬರುತ್ತೆ, ಸೇಮ್ ಕಬಾಬ್ ಥರ ಕಾಣುತ್ತೆ. ಇದು ಮನೆಯಲ್ಲೇ ನ್ಯಾಚುರಲ್ಲಾಗಿ ಮಾಡಿರೋದಲ್ವ, ನ್ಯಾಚುರಲ್ಲಾಗಿ ಎಲ್ಲನೂ ಆ್ಯಡ್ ಮಾಡಿದ್ದೀನಿ. ಹಂಗಾಗಿ ಕಲರ್ ಸ್ವಲ್ಪ ಕಡಿಮೆ ಬರುತ್ತೆ, ಬಟ್ ಟೇಸ್ಟಾಗಿರುತ್ತೆ. ಮಾಡಿ ನೋಡಿ. ನಾನು 1 ಅವರು ಬಿಟ್ಟು ಆಮೇಲೆ ಎಣ್ಣೆ ಕಾಯ್ದಿದೆ. ಈಗ ಕಲಸಿಟ್ಕೊಂಡಿದ್ದೀನಿ ನೋಡಿ, ಫ್ರಿಜ್ಜಲ್ಲಿ ಇಟ್ಟಿದ್ನಲ್ಲ. ಈಗ ಒಂದೊಂದೇ ಈಗ ಹಾಕಿ ನೋಡಿ, ಈ ಥರ ಫ್ರೈ ಆಗಬೇಕು. ಈ ಥರ ಫ್ರೈ ಆದಮೇಲೆ ಎತ್ಕೊಳ್ಳಿ.
ನೋಡಿ ಕಲರ್ ಸ್ವಲ್ಪ ಡಲ್ ಇರುತ್ತೆ, ನಾವು ಕಬಾಬ್ ಪೌಡರ್ ಹಾಕಿಲ್ವಲ್ಲ ಹಂಗಾಗಿ ಕಲರ್ ಡಲ್ ಇರುತ್ತೆ. ನೋಡಿ ಆಗಿದೆ, ಈ ಥರ ಬರುತ್ತೆ ಮೆಣಸಿನ್ಕಾಯಿ ಕಬಾಬು. ಟೇಸ್ಟ್ ಮಾಡಿ ನೋಡಿ.